ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಎಷ್ಟು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದು ಕೆಡುತ್ತು ಅನ್ನೋ ಪ್ರಶ್ನೆಗೆ ಸಂದರ್ಭ ಬಂದಾಗ ಹೇಳ್ತೀವಿ ಅಂತ ಏರ್ ಮಾರ್ಷಲ್ ಏಕೆ ಭಾರತಿ ಹೇಳಿದ್ರು ನಿಮಗೆ ನೆನಪಿರಬೇಕು. ಬಹುಶಃ ಈಗ ಸಂದರ್ಭ ಬಂದಂತಿದೆ. ಭಾರತ ರಷ್ಯಾದ ಆಯುಧಗಳನ್ನು ಖರೀದಿ ಮಾಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡ್ತಾ ಇರೋ ಹೊತ್ತಲ್ಲಿ ಅಮೆರಿಕದ F-35 ಯುದ್ಧ ವಿಮಾನಗಳ ಖರೀದಿಗೆ ಭಾರತ ನೋ ಅಂತ ಹೇಳ್ತಾ ಇರೋ ಸಮಯದಲ್ಲಿ ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದ ಸುಮಾರು ಅರ್ಧ ಡಜನ್ಗಿಂತ ಹೆಚ್ಚು ವಿಮಾನಗಳನ್ನು ಗಾಳಿಯಲ್ಲಿ ಹೊಡೆದು ಹಾಕ್ತು ಅನ್ನೋ ಮಾಹಿತಿಯನ್ನು ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಬಹಿರಂಗಪಡಿಸಿದ್ದಾರೆ. ಆದರೆ ಇಲ್ಲೀಗ ಆಪರೇಷನ್ ಸಿಂಧೂರ್ ನಡೆದು 3 ತಿಂಗಳಾಗ್ತಾ ಇರುವಾಗ ಎಷ್ಟು ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಕೆಡುವುದು, ಯಾವ್ಯಾವ ರಡಾರ್ಗಳನ್ನು ಹೊಡೆಯಲಾಯಿತು, F-16ಗಳು ಹೇಗೆ ನಾಶ ಆದವು ಅನ್ನೋದನ್ನು ಭಾರತೀಯ ಸೇನೆ ಯಾಕೆ ಬಹಿರಂಗಪಡಿಸ್ತಾ ಇದೆ? ಇದನ್ನು ನೋಡೋ ಮೊದಲು ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. Two command and control centers in like Murid and Chaklala that I have shown you one of the pictures. At least 6 radars, some of them big, some of them small. 2 SAGW system that is in Lahore and Okara. Then of course runway at Sargodha and Rahimia Khan. 3 hangars that we attacked. One was of course Sukur, the UAV hangar, Bholari hangar of AEWNC, and Jacobabad, the F-16 hangar. And we have indication of at least one AEWNC in that AEWC hangar, a few F-16s which were under maintenance there. ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಭಾರತ ಮಾಡಿದ ದಾಳಿಯ ಸಂದರ್ಭದಲ್ಲಿ ಸುಕೂರ್, ಜಕೋಬಾಬಾದ್ ಹಾಗೂ ಬೊಲಾರಿ ಏರ್ ಬೇಸ್ಗಳ ಹ್ಯಾಂಗರ್ಗಳಲ್ಲಿ ನಿಂತಿದ್ದ F-16 ಯುದ್ಧ ವಿಮಾನಗಳು, UAVಗಳು ಹಾಗೂ ಅವ್ಯಾಕ್ಸ್ ಅಂದರೆ ಏರ್ ಬಾರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ವಿಮಾನವನ್ನು ಪಾಕಿಸ್ತಾನ ಕಳ್ಕೊಳ್ತು ಅಂತ ಇಲ್ಲಿ ಏರ್ ಮಾರ್ಷಲ್ ಹೇಳ್ತಾ ಇದ್ದಾರೆ. ಹಾಗೆ S-400 ಬಳಸೋ ಮೂಲಕ ಭಾರತ ಪಾಕಿಸ್ತಾನದ ಸಾಕಷ್ಟು ಯುದ್ಧ ವಿಮಾನಗಳನ್ನು ಮತ್ತು ಒಂದು ಎವಾಕ್ಸ್ ವಿಮಾನವನ್ನು ಹೊಡಿತು ಅಂತ ಹೇಳಿರೋ ಏರ್ ಚೀಫ್ ಮಾರ್ಷಲ್ ಅದರಲ್ಲಿ ಎಷ್ಟು F-16 ಯುದ್ಧ ವಿಮಾನಗಳು ಹೋದವು ಅನ್ನೋದನ್ನ ಖಚಿತವಾಗಿ ಹೇಳಿಲ್ಲ. ಆದರೆ ಒಟ್ಟು 5 ಫೈಟರ್ ಜೆಟ್ಟುಗಳು ಹಾಗೂ 1 ಎವಾಕ್ಸ್ ನಾಶ ಆಯಿತು ಅನ್ನೋ ಮಾಹಿತಿಯನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಈ ಮೂಲಕ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ 5 ಯುದ್ಧ ವಿಮಾನಗಳು ನಾಶ ಆದವು ಅನ್ನೋ ಡೊನಾಲ್ಡ್ ಟ್ರಂಪ್ ಮಾತುಗಳು ನಿಜ ಆಗ್ತಾ ಇವೆ. ಅವತ್ತು 5 ಯುದ್ಧ ವಿಮಾನಗಳು ನಾಶ ಆಗಿವೆ ಅಂತ ಅಷ್ಟೇ ಹೇಳಿದ್ದ ಟ್ರಂಪ್ ಅವು ಭಾರತದ ಯುದ್ಧ ವಿಮಾನಗಳ, ಪಾಕಿಸ್ತಾನದ ಯುದ್ಧ ವಿಮಾನಗಳ ಅನ್ನೋದನ್ನ ಹೇಳಿರಲಿಲ್ಲ. ಅದನ್ನೀಗ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಬಹಿರಂಗಪಡಿಸಿದ್ದಾರೆ. Apart from these, the SAGW systems, mostly from I'm talking about fighter aircraft are from S-400. We have at least 5 fighters confirmed kills and 1 large aircraft which could be either an Elint aircraft or an AWNC aircraft. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಯುದ್ಧ ಮಾಡ್ತಾ ಇತ್ತು. ಆದರೆ ಪಾಕಿಸ್ತಾನ ಮತ್ತು ಚೈನಾಗಳು ಅಪಪ್ರಚಾರದ ಯುದ್ಧದಲ್ಲಿ ತೊಡಗಿಸ್ಕೊಂಡಿದ್ವು. ಭಾರತದ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ, ರಫೇಲನ್ನು ಹೊಡೆದು ಹಾಕಿದ್ವಿ, ಒಟ್ಟು 5 ಯುದ್ಧ ವಿಮಾನಗಳನ್ನು ಹೊಡೆದು ಕೆಡವಿದ್ವಿ ಅಂತ ಪಾಕಿಸ್ತಾನ ಬೊಗಳೆ ಬಿಡ್ತಾ ಇತ್ತು. ಭಾರತದ ವಾಯುಪ್ರದೇಶದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಹಿಡಿತವನ್ನು ಸಾಧಿಸಿವೆ ಅಂತ ಚೈನಾದ ಗ್ಲೋಬಲ್ ಟೈಮ್ಸ್ ಬರ್ಕೊಳ್ತು. ಆದರೆ ಅಲ್ಲಿ ನಿಜವಾಗ್ಲೂ ಆಗಿದ್ದೇ ಬೇರೆ. ಗೆಳೆಯರೆ, ಭಾರತಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಉದ್ದೇಶ ಇರಲಿಲ್ಲ. ಆದರೆ ಪಹಲ್ಗಾಮ್ ದಾಳಿಕೋರರಿಗೆ ಪಾಠ ಕಲಿಸಬೇಕಿತ್ತು. ಹೀಗಾಗಿ ಭಾರತ ಕೇವಲ ಉಗ್ರ ಶಿಬಿರಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಬಹವಲ್ಪುರ್, ಮುರಿದ್ಕೆ ಸೇರಿದಂತೆ ನಾನಾ ಕಡೆಗಳಲ್ಲಿ ಉಗ್ರರ ತರಬೇತಿ ಶಿಬಿರಗಳು, ಹೆಡ್ ಆಫೀಸುಗಳು ಟಾರ್ಗೆಟ್ ಆಗಿದ್ವು. ಅವುಗಳನ್ನು ಹೊಡೆಯೋದಕ್ಕೆ ನಿಖರ ದಾಳಿಯನ್ನು ಮಾಡಬೇಕಿತ್ತು. ಸೊ ಭಾರತ ಲಾಂಗ್ ರೇಂಜ್ ವೆಪನ್ಗಳನ್ನು ಅಲ್ಲಿ ಬಳಕೆ ಮಾಡಿತು. ಉಗ್ರ ಶಿಬಿರಗಳ ಮೇಲೆ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಆ ವಿಷಯವನ್ನು ತಿಳಿಸಲಾಯಿತು. ಅದನ್ನು ಕೇಳವರು ಸುಮ್ಮನಾಗಬೇಕಿತ್ತು. ನಮ್ಮಲ್ಲಿನ ಉಗ್ರರನ್ನು ಭಾರತ ಆದರೂ ನಾಶ ಮಾಡ್ತಲ್ಲ ಅಂತ ಖುಷಿ ಪಡಬೇಕಿತ್ತು. ಆದರೆ ಹಾಗಾಗಲಿಲ್ಲ. A message was sent to their DGMO, through our DGMO, Director General Military Operations. We don't mean to have anything to do with the military. In the sense, our objective was only to strike the terrorist targets, to take the revenge of this, what they have done to us. And we have no military aspirations, no intent to attack any military target. So we can call it off here. But they unfortunately did not agree. They said, no, we will take a call. आपने हमें मारा है, अब हम मारेंगे, फिर देखेंगे, फिर बात करेंगे. These are kind of words they spoke. ಇಲ್ಲಿ ನಾವು ಸುಮ್ಮನಿರೋದಿಲ್ಲ, ನಾವು ನಿಮ್ಮ ಮೇಲೆ ವಾಪಸ್ ದಾಳಿ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಅದರಂತೆ ಪಾಕಿಸ್ತಾನ ಭಾರತದ ವಿರುದ್ಧ ಡ್ರೋನ್ ಹಾಗೂ ಮಿಸೈಲ್ಗಳ ದಾಳಿಯನ್ನು ಆರಂಭ ಮಾಡಿತು. ಅದನ್ನು ನಮ್ಮ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳು ಯಶಸ್ವಿಯಾಗಿ ತಡೆದ್ವು. ಅವರ ಒಂದೇ ಒಂದು ಡ್ರೋನ್ ಅಥವಾ ಮಿಸೈಲ್ ಭಾರತದ ಗಡಿ ದಾಟಿ ಬರೋದಕ್ಕೆ ಬಿಡಲಿಲ್ಲ. ಆ ನಂತರ ಅದೇ ಪ್ರಮಾಣದಲ್ಲಿ ಭಾರತ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತು. ಅದು ಅಲ್ಲಿಗೆ ನಿಲ್ಲಬೇಕಿತ್ತು. ಆದರೆ ಪಾಕಿಸ್ತಾನ ದೊಡ್ಡ ಮಟ್ಟದ ದಾಳಿಗೆ ತಯಾರಿ ಮಾಡಿಕೊಳ್ತಿದೆ ಅನ್ನೋ ಮಾಹಿತಿ ಭಾರತಕ್ಕೆ ಸಿಕ್ತು. 9
20ನೇ ತಾರೀಕು ಮಾಹಿತಿ ಸಿಗುತ್ತೆ. ತಕ್ಷಣ ಭಾರತ ಬೇರೆಯದ್ದೇ ಸಿದ್ಧತೆಗಳಿಗೆ ಮುಂದಾಯಿತು. ಅವರು ಖಂಡಿತ ಏರ್ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ತಕ್ಕಂತೆ ಆದಂಪುರ್ ಹಾಗೂ ಶ್ರೀನಗರದ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ದಾಳಿಗೆ ಪ್ರಯತ್ನ ಕೂಡ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಸರ್ಪ್ರೈಸ್ ದಾಳಿಯನ್ನು ಮಾಡ್ತು. ಅದನ್ನೇ ಈ ಹಿಂದೆ ನಾವು ನಮಾಜ್ ಮಾಡಿ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ನಮಾಜ್ ಮಾಡೋ ಮೊದಲೇ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೊಂಡಿತ್ತು. ಈ ದಾಳಿಯಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ವಿಮಾನಗಳು, ಡ್ರೋನ್ಗಳನ್ನು ನಿಲ್ಲಿಸಿದ್ದ ಹ್ಯಾಂಗರ್ಗಳ ಮೇಲೆ ಮಿಸೈಲನ್ನು ಹಾಕ್ತು. ಕೆಲ ಕಡೆಗಳಲ್ಲಿ ನಾವು ಬೇಕಂತಲೇ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಲಿಲ್ಲ. ಅಕಸ್ಮಾತ್ ಹಾಗೆ ಮಾಡಿದ್ರೆ ಅದು ಆ ಸಂಘರ್ಷವನ್ನ ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋ ಕಾರಣಕ್ಕೆ ಕೆಲ ಜಾಗಗಳನ್ನು ಉದ್ದೇಶಪೂರ್ವಕವಾಗಿ ನಾವು ಬಿಟ್ವಿ ಅಂತ ಏರ್ ಚೀಫ್ ಮಾರ್ಷಲ್ ಹೇಳಿದ್ದಾರೆ. ಅವರು ಹೇಳ್ತಾ ಇರೋದು ಪಾಕಿಸ್ತಾನದಲ್ಲಿ ಅಮೆರಿಕ ಬಚ್ಚಿಟ್ಟಿದ್ದ ನ್ಯೂಕ್ಲಿಯರ್ ಆಯುಧಗಳ ಗೋದಾಮುಗಳ ಬಗ್ಗೆ ಇರಬೇಕು. ಅಕಸ್ಮಾತ್ ಅವುಗಳ ಮೇಲೆ ಮಿಸೈಲ್ ದಾಳಿ ನಡೆದು ಬಿಟ್ಟಿದ್ರೆ ಅಲ್ಲೊಂದು ದೊಡ್ಡ ಅನಾಹುತನೇ ಸಂಭವಿಸ್ತಾ ಇತ್ತು. ಹೀಗಾಗಿ ಭಾರತ ಬಹುಶಃ ಅವುಗಳನ್ನು ಬಿಟ್ಟಂತೆ ಕಾಣ್ತಾ ಇದೆ. ಆದರೂ ಕಿರಾನಾ ಬೆಟ್ಟದ ಬುಡಕ್ಕೊಂದು ಮಿಸೈಲನ್ನು ನುಗ್ಗಿಸಿ ಎಲ್ಲಿಗೆ ಬೇಕಾದರೂ ನಾವು ಹೊಡಿತೀವಿ ಅನ್ನೋ ಸಂದೇಶವನ್ನಂತೂ ಭಾರತ ಪಾಕಿಸ್ತಾನಕ್ಕೆ ಕೊಡ್ತು. ಗೆಳೆಯರೆ, ಎಲ್ಲ ಸರಿ, ಆದರೆ ಭಾರತದ ವಾಯುಪಡೆಯ ಮುಖ್ಯಸ್ಥರು ಈ ಮಾಹಿತಿಯನ್ನು ಈಗೇಕೆ ಹಂಚಿಕೊಳ್ತಾ ಇದ್ದಾರೆ? ಇಲ್ಲಿ ಭಾರತ ಅಮೆರಿಕಾಗೊಂದು ಸಂದೇಶವನ್ನು ಕೊಡ್ತಾ ಇದೆಯಾ? ಈ ಅನುಮಾನ ಬರೋದಕ್ಕೆ ಕಾರಣ S-400 ಮೂಲಕ ಸುಮಾರು 300 ಕಿಲೋಮೀಟರ್ ಪಾಕಿಸ್ತಾನದ ಒಳಗೆ ಅವಾಕ್ಸ್ ವಿಮಾನವನ್ನು ಹೊಡೆಯಲಾಯಿತು. ಅದು ಜಗತ್ತಿನ ಇದುವರೆಗಿನ ಯುದ್ಧದ ಇತಿಹಾಸದಲ್ಲಿ ಸರ್ಫೇಸ್ ಟು ಏರ್ ಮಿಸೈಲ್ನ ಹೈಯೆಸ್ಟ್ ರೇಂಜು ಅಂತ ಏರ್ ಚೀಫ್ ಮಾರ್ಷಲ್ ಹೇಳಿರೋ ಮಾತು. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಡೀತಿದ್ದಷ್ಟು ಹೊತ್ತು ಭಾರತದ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಹಾಕ್ತು ಅನ್ನೋ ಸುಳ್ಳು ಸುದ್ದಿಗಳನ್ನು ಹೆಚ್ಚು ಪ್ರಚಾರ ಮಾಡಿದ್ದು ಪಶ್ಚಿಮದ ಮಾಧ್ಯಮಗಳು. ಹಾಗೆ ನೋಡಿದರೆ ಭಾರತ ಅಮೆರಿಕದ ರಕ್ಷಣಾ ಪಾಲುದಾರ ದೇಶ. ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಿವೆ. ಭಾರತ ಅಮೆರಿಕ ಜೊತೆ ಸ್ನೇಹವನ್ನು ಇಟ್ಟುಕೊಂಡಿದೆ. ಭಾರತವನ್ನು ಅಮೆರಿಕ ಚೈನಾದ ಪ್ರತಿಸ್ಪರ್ಧಿಯಾಗಿ ನೋಡುತ್ತೆ ಮತ್ತು ಚೈನಾ ವಿರುದ್ಧ ಭಾರತವನ್ನು ಬಳಕೆ ಮಾಡ್ಕೋಬೇಕು ಅಂತ ಬಯಸುತ್ತೆ. ಇಂಡೋ ಪೆಸಿಫಿಕ್ಕಲ್ಲಿ ಎರಡೂ ದೇಶಗಳ ನಡುವೆ ಪಾಲುದಾರಿಕೆ ಇದೆ. ಹೀಗಿರುವಾಗ ಭಾರತ ಪಾಕಿಸ್ತಾನದಲ್ಲಿ ಚೈನಾದ ಆಯುಧಗಳು, ಯುದ್ಧ ವಿಮಾನಗಳು, ಮಿಸೈಲ್ಗಳನ್ನು ಹೊಡೆದು ಕೆಡುತ್ತಾ ಇದ್ದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಪಶ್ಚಿಮ ಭಾರತದ ಪರ ನಿಲ್ಲಬೇಕು, ಭಾರತವನ್ನು ಬೆಂಬಲಿಸಬೇಕು, ಭಾರತದ ಪರ ಚಪ್ಪಾಳೆ ತಟ್ಟಬೇಕು ಅಲ್ವಾ? ಆದರೆ ಅವರು ಮಾಡಿದ್ದೇನು? ಅಲ್ಲೂ ಭಾರತದ ವಿರುದ್ಧ ಪ್ರೊಪಗಂಡ. ಇನ್ನು ಈಗ ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಯುದ್ಧವನ್ನು ಸಾರಿದೆ. ಅದಕ್ಕೆ ಕೊಡ್ತಾ ಇರೋ ಕಾರಣ ನೀವು ರಷ್ಯಾದ ಆಯುಧ ಮತ್ತು ರಷ್ಯಾದ ತೈಲ ಖರೀದಿ ಮಾಡ್ತಾ ಇದ್ದೀರಿ ಅನ್ನೋದು. ಇನ್ನು ಭಾರತ ರಷ್ಯಾದಿಂದ ಇನ್ನಷ್ಟು S-400ಗಳನ್ನು ತರಿಸ್ಕೊಳ್ತಾ ಇದೆ. ಅದಕ್ಕೂ ಅಮೆರಿಕದ ತಕರಾರು ಶುರುವಾಗುತ್ತೆ. ಇಲ್ಲಿ ಅಮೆರಿಕ ರಷ್ಯಾದ ಆಯುಧಗಳ ವಿಷಯದಲ್ಲಿ ನಾನಾ ದೇಶಗಳ ಮೇಲೆ ಎಷ್ಟು ಒತ್ತಡ ಹೇರುತ್ತೆ ಅಂದರೆ, ಅಮೆರಿಕಾಗೆ ಹೆದರಿ ಟರ್ಕಿ ನಾವು S-400 ಇನ್ನು ಮುಂದೆ ಬಳಕೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದೆ. ಅವರು S-400 ಖರೀದಿ ಮಾಡಿದರೂ ಕೂಡ ಬಳಕೆಯನ್ನು ನಿಲ್ಲಿಸಿದ್ದಾರೆ. ಇಲ್ಲ ಅಂದರೆ ಅಮೆರಿಕಾದ ಸೆಕೆಂಡ್ರಿ ನಿರ್ಬಂಧಗಳನ್ನು ಟರ್ಕಿ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ಭಯ. ಭಾರತದ ವಿಷಯದಲ್ಲಿ ಕೂಡ ಅಮೆರಿಕ ಇಂಥದ್ದೇ ಭಯಗಳನ್ನು ಮುಂದೆ ಒಡ್ಡುವ ಸಾಧ್ಯತೆಗಳಿರುತ್ತವೆ. ಅದನ್ನು ಗಮನದಲ್ಲಿಟ್ಕೊಂಡೆ ಈಗ S-400 ಅಂದರೆ ಏನು ಅಂತ ಭಾರತದ ವಾಯುಪಡೆಯ ಅಧಿಕಾರಿಗಳು ಜಗತ್ತಿಗೆ ಹೇಳ್ತಾ ಇದ್ದಾರೆ. ಇನ್ನು ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಇಷ್ಟಕ್ಕೆ ತಮ್ಮ ಮಾತುಗಳನ್ನು ನಿಲ್ಲಿಸಿಲ್ಲ. ಅವರು ಈ ಸಂಘರ್ಷ ಯಾಕೆ ನಿಲ್ತು ಅನ್ನೋ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಪಶ್ಚಿಮದ ದೇಶಗಳು ಯುದ್ಧಗಳ ಬಗ್ಗೆ ವಿಪರೀತ ಮಾತಾಡುತ್ತವೆ. ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ, ಇಸ್ರೇಲ್ ಗಾಜಾ ಸಂಘರ್ಷದ ಬಗ್ಗೆ ಅವರು ಮಾತಾಡ್ತಲೇ ಇರ್ತಾರೆ. ಆದರೆ ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಯಾರು ಯಾವತ್ತೂ ಯೋಚನೆ ಕೂಡ ಮಾಡೋದಿಲ್ಲ. ಜಗತ್ತಿನ ಯಾವ ದೇಶವೂ ಬರೀ ಯುದ್ಧವನ್ನಷ್ಟೇ ಮಾಡಿಕೊಂಡಿದ್ದು ಬಿಡೋದಕ್ಕೆ ಆಗೋದಿಲ್ಲ. ಸೇನೆ ಅನ್ನೋದು ಡೆಟರೆನ್ಸ್ಗಾಗಿ ಸಿದ್ಧ ಇರಬೇಕು. ದಾಳಿ ಆದರೆ ಅದನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಸೈನ್ಯ ಹೊಂದಿರಬೇಕು, ಶಕ್ತಿಶಾಲಿಯಾಗಿರಬೇಕು. ಹಾಗೆ ಯುದ್ಧ ವಿಪರೀತ ಪ್ರಮಾಣಕ್ಕೆ ಎಸ್ಕಲೇಟ್ ಆಗದ ಹಾಗೆ ಅದನ್ನು ಒಂದು ಹಂತಕ್ಕೆ ನಿಲ್ಲಿಸಿ ಬಿಡುವ ಸಾಮರ್ಥ್ಯ ಮತ್ತು ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕು. ನಾವು ಪಾಕಿಸ್ತಾನದ ವಿಷಯದಲ್ಲಿ ಮಾಡಿದ್ದು ಅದನ್ನೇ. ಯುದ್ಧವನ್ನು ನಾವು ಬಯಸಿರಲಿಲ್ಲ. ಉಗ್ರರ ಮೇಲಿನ ದಾಳಿಗೆ ಆಪರೇಷನ್ ಸಿಂಧೂರ ಮಾಡಿದ್ವಿ. ಆದರೆ ಅದನ್ನು ಎಸ್ಕಲೇಟ್ ಮಾಡೋ ಕೆಲಸವನ್ನು ಪಾಕಿಸ್ತಾನ ಮಾಡ್ತು. ನಾವು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ವಿ. ಅವರ ಏರ್ ಬೇಸ್ಗಳನ್ನು, ಯುದ್ಧ ವಿಮಾನಗಳನ್ನು, ರಡಾರ್ಗಳನ್ನು, ಅವಾಕ್ಸ್ಗಳನ್ನು, ಮಿಸೈಲ್ ಸೈಟುಗಳನ್ನು ನಾಶ ಮಾಡಿದ್ವಿ. ಇನ್ನು ಯುದ್ಧ ಮಾಡೋದಕ್ಕೆ ಅವರ ಬಳಿ ಏನು ಉಳಿದಿಲ್ಲ ಅನ್ನೋ ಪರಿಸ್ಥಿತಿಯನ್ನು ಅವರಿಗೆ ತಂದಿಟ್ವಿ. ಅವರು ಸಂಧಾನಕ್ಕೆ ಬಂದರು. ಸಾಕು, ನಿಲ್ಲಿಸೋಣ, ಇನ್ನು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದರು. ನಾವು ಸರಿ ಅಂದ್ವಿ. ನಮ್ಮ ಗುರಿಯನ್ನು ನಾವು ಸಾಧಿಸಿದ್ವಿ ಮತ್ತು ಈ ಕಾರ್ಯಾಚರಣೆಗೆ ನಮಗೆ ಸರ್ಕಾರ ಸಂಪೂರ್ಣ ಬೆಂಬಲವನ್ನು ಕೊಡ್ತು. ಎಲ್ಲ ನಿರ್ಧಾರಗಳನ್ನು ನಾವೇ ತಗೊಂಡ್ವಿ ಅನ್ನೋ ಮಾತನ್ನು ವಾಯುಪಡೆಯ ಮುಖ್ಯಸ್ಥ AP ಸಿಂಗ್ ಹೇಳಿದ್ದಾರೆ.
ಇನ್ನು ಇದೇ ಸಂದರ್ಭದಲ್ಲಿ ಐಐಟಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ದ್ವಿವೇದಿ ಅವರ ಪ್ರಕಾರ ಕೇಂದ್ರ ಸರ್ಕಾರ ಅಂದ್ರೆ ಆಡಳಿತ ವ್ಯವಸ್ಥೆ, ಸೇನೆಯ 3 ವಿಭಾಗಗಳು ಹಾಗೂ ನಿಖರ ಇಂಟೆಲಿಜೆನ್ಸ್ ಮಾಹಿತಿ ಈ 3ರ ಸಹಭಾಗಿತ್ವ ಸಂವಹನದ ಕಾರಣದಿಂದಾಗಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಘನ ವಿಜಯವನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಯಿತು ಮತ್ತು 4 ದಿನಗಳಲ್ಲಿ ಪಾಕಿಸ್ತಾನದ ನಡ ಮುರಿದು ಇನ್ನು ಯುದ್ಧವನ್ನು ಮುಂದುವರಿಸೋದಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಅನ್ನೋ ಥರದ ಪರಿಸ್ಥಿತಿಯನ್ನಲ್ಲಿ ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ. ಹಾಗೆ ಇನ್ನು ಮುಂದೆ ಯುದ್ಧಗಳು ಬರೀ ಕೈನೆಟಿಕ್ ಆಗಿ ಮಾತ್ರ ಇರೋದಿಲ್ಲ. ಕೈನೆಟಿಕ್ ಯುದ್ಧಗಳನ್ನು ಅಂದರೆ ಆಯುಧಗಳ ಮೂಲಕ ಮಾಡುವ ದಾಳಿಗಳನ್ನು ಸೇನೆ ನೋಡಿಕೊಳ್ಳುತ್ತೆ. ಅದರ ಜೊತೆಗೆ ದೇಶದ ನಾಗರಿಕರು ಕೂಡ ವಿವಿಧ ರೀತಿಯ ಯುದ್ಧಗಳಿಗೆ ಸಿದ್ಧ ಆಗಬೇಕಾಗತ್ತೆ. ಯುದ್ಧ ಅನ್ನೋದಿಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಕೂಡ ನಾವು ಮತ್ತಷ್ಟು ಯುದ್ಧಗಳಿಗೆ ಸಿದ್ಧವಾಗಿರಬೇಕು ಅನ್ನೋ ಮಾತನ್ನು ಕೂಡ ದ್ವಿವೇದಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಗೆದ್ದವರು ಯಾರು ಅನ್ನೋದನ್ನ ಹೇಳುವಾಗ ಪಾಕಿಸ್ತಾನವನ್ನ ಲೇವಡಿ ಮಾಡೋದನ್ನ ಜನರಲ್ ದ್ವಿವೇದಿ ಮರೆತಿಲ್ಲ. ಈ ಯುದ್ಧವನ್ನ ಯಾರು ಗೆದ್ರು ಅಂತ ನೀವು ಪಾಕೆಗಳನ್ನ ಕೇಳಿ ನೋಡಿ. ನಮ್ಮ ಸೇನಾ ಮುಖ್ಯಸ್ಥನಿಗೆ ಫೀಲ್ಡ್ ಮಾರ್ಷಲ್ ಹುದ್ದೆ ಕೊಟ್ಟಿದಾರಲ್ವಾ, ಹಿಂಗಾಗಿ ಇದನ್ನ ನಾವೇ ಗೆದ್ದಿರಬೇಕು ಅಂತ ಅವರು ಹೇಳ್ತಾರೆ ಅಂತ ಹೇಳೋ ಮೂಲಕ ಪಾಕಿಸ್ತಾನದ ಸೋತ ಸೇನಾ ಮುಖ್ಯಸ್ಥನೊಬ್ಬ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ತಗೊಂಡ ಬಗ್ಗೆ ಕೂಡ ಜನರಲ್ ದ್ವಿವೇದಿ ಹಾಸ್ಯ ಮಾಡಿದ್ದಾರೆ. ಇನ್ನು ಯಥಾ ಪ್ರಕಾರ ಸೇನಾ ಮುಖ್ಯಸ್ಥರು ಹಾಗೂ ವಾಯುಪಡೆಯ ಮುಖ್ಯಸ್ಥರ ಹೇಳಿಕೆಗೆ ಪಾಕಿಸ್ತಾನದಿಂದ ಪ್ರತಿಕ್ರಿಯೆ ಕೂಡ ಬಂದಿದೆ. ಸೇಮ್ ಟು ಸೇಮ್ ಪ್ರತಿಕ್ರಿಯೆ. ಭಾರತ ಸುಳ್ಳು ಹೇಳ್ತಾ ಇದೆ, ನಮ್ಮ ಒಂದೇ ಒಂದು ಯುದ್ಧ ವಿಮಾನ ನಾಶ ಆಗಿಲ್ಲ. ಇದೇ ಥರದ ಸುಳ್ಳನ್ನು ಪಾಕಿಸ್ತಾನ ಮತ್ತೊಮ್ಮೆ ಹೇಳ್ಕೊಂಡಿದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ಎಷ್ಟು ಕೋಟಿ ನಷ್ಟ ಆಗಿತ್ತು ಅನ್ನೋದನ್ನು ಈ ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಅದು ನಿವೃತ್ತ ವಿಂಗ್ ಕಮಾಂಡರ್ ಸತ್ಯಂ ಕುಶ್ವಾಹ್ ಅವರ ವರದಿಯ ಆಧಾರದ ಮೇಲೆ ನಿಮಗೆ ಕೊಟ್ಟಿದ್ದ ಮಾಹಿತಿಯಾಗಿತ್ತು. ಅದರಲ್ಲಿ ಸತ್ಯಂ ಕುಶ್ವಾಹ್ 4 ಯುದ್ಧ ವಿಮಾನಗಳು ನಾಶ ಆಗಿವೆ ಅಂತ ಹೇಳಿದರು. ಆದರೆ ಈಗ ಏರ್ ಮಾರ್ಷಲ್ ಅಧಿಕೃತವಾಗಿ ಗಾಳಿಯಲ್ಲಿ ನಾವು 5 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ, ಜೊತೆಗೊಂದು ಎವಾಕ್ಸ್ ನಾಶ ಆಗಿದೆ, ಹಾಗೆ ಹ್ಯಾಂಗರ್ಗಳ ಮೇಲೆ ಕೂಡ ಮಿಸೈಲ್ ದಾಳಿ ಮಾಡಿದ್ದೀವಿ. ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿದ್ದ F-16 ಯುದ್ಧ ವಿಮಾನಗಳು ಮತ್ತು ಒಂದಷ್ಟು UAVಗಳು ಕೂಡ ಹ್ಯಾಂಗರ್ಗಳಲ್ಲೇ ನಾಶ ಆಗಿವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಡಾರ್ ಸೈಟುಗಳು, ಪಾಕಿಸ್ತಾನದ ಮಿಸೈಲ್ ಲಾಂಚಿಂಗ್ ಸೆಂಟರ್ಗಳನ್ನು ಕೂಡ ಭಾರತ ವಾಯುದಾಳಿಯ ಮೂಲಕ ನಾಶ ಮಾಡ್ತು ಅನ್ನೋದನ್ನು ಏರ್ ಚೀಫ್ ಮಾರ್ಷಲ್ ಬಹಿರಂಗಪಡಿಸಿದ್ದಾರೆ. ಇದು ಗೆಳೆಯರೆ, ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಆಪರೇಷನ್ ಸಿಂಧೂರ್ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.